ಯಾವ್ದಿದು ವ್ರತ? ಮೊದ್ಲು ವ್ರತ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಅವಾಗ ಮಂತ್ರದ ಉಳಿದ ಭಾಗಗಳು ನಮ್ಗೆ ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ಯಾವ್ದು ವ್ರತ ಅಂತಂದ್ರೆ ವೃತು ವರ್ತನೆ ಅಂತೇಳಿ ಧಾತು ಹೇಳ್ತಾರೆ. ನಮ್ಮ ನಡವಳಿಕೆ ಏನಿದೆ ಅದಕ್ಕೆ ವ್ರತ ಅಂತ ಕರೆದಿದ್ದು. ಇವತ್ತು ನಮ್ಗೆ ವ್ರತ ಅಂದ್ರೆ ಏನ್ ಅರ್ಥ ಇದೆ? ಯಾವತ್ತೋ ಒಂದಿನ ಮಾಡ್ತೀವಿ, ಒಂದ್ ಸ್ವಲ್ಪ ಹೊತ್ತು ಮಾಡ್ತೀವಿ, ಆಮೇಲಿಂದ ವ್ರತ ಏನ್ ಮಾಡ್ತೀವಿ, ವಿಸರ್ಜನೆನೂ ಮಾಡ್ಬಿಡ್ತೀವಿ, ಬಿಟ್ಟು ಬಿಡ್ತೀವಿ. ಆರಂಭನೂ ಮಾಡ್ತೀವಿ, ಬಿಟ್ಟು ಬಿಡ್ತೀವಿ. ಆದ್ರೆ ವ್ರತ ಅಂತಂದ್ರೆ ನಮ್ಮ ದಿನನಿತ್ಯದ ನಡವಳಿಕೆ ಅಂತ ಅರ್ಥ. ನಮ್ಮ ದಿನನಿತ್ಯದ ನಡವಳಿಕೆಯಲ್ಲಿ ಏನು ಒಳ್ಳೆಯದನ್ನ ನಾವು ತಂದ್ಕೊಳ್ತೀವಿ ಅದನ್ನ ವ್ರತ ಅಂತ ಕರೆದಿದ್ದಾರೆ. ಸನ್ನಡತೆ, ಸುಲಭವಾಗಿ ಹೇಳೋದಿದ್ರೆ ಸದಾಚಾರ, ಸನ್ನಡತೆಯನ್ನ ವ್ರತ ಅಂತ ಕರೆದಿದ್ದಾರೆ. ಸದ್ಗುಣಗಳನ್ನ ನಮ್ಮ ಜೀವನದಲ್ಲಿ ಆಚರಣೆಗೆ ತರುವಂತದ್ದು ಯಾವ್ದೋ ಒಂದಿನದ ಕೆಲ್ಸ ಅಲ್ಲ, ಯಾವ್ದೋ ಒಂದ್ ಹೊತ್ತಿನ ಕೆಲ್ಸನೂ ಅಲ್ಲ, ಮತ್ ಅದನ್ನ ವಿಸರ್ಜನೆ ಮಾಡಕ್ಕೂ ಆಗಲ್ಲ. ಈಗ ಸತ್ಯ ಹೇಳ್ಬೇಕು ಅಂತ ಒಂದು ವಿಷಯ ಇದೆ. ಒಳ್ಳೆ ಗುಣ ಬೆಳೆಸ್ಕೊಳ್ಬೇಕು. ಯಾವತ್ ಸತ್ಯ ಹೇಳ್ಬೇಕು? ಯಾವತ್ ಸತ್ಯನಾರಾಯಣ ಪೂಜೆ ಮಾಡ್ತೀವೋ ಅವತ್ತೊಂದಿನ ಹೇಳಿದ್ರೆ ಸಾಕ? ಅಥವಾ ಅವತ್ತು ಹೇಳ್ಬೇಕಾಗಿಲ್ಲ, ಸತ್ಯನಾರಾಯಣ ಪೂಜೆ ಮಾಡ್ಬಿಟ್ರೆ ಸಾಕು, ಸತ್ಯನಾರಾಯಣ ವ್ರತ ಮಾಡ್ಬಿಟ್ರೆ ಮುಗಿದೋಯ್ತು, ದೇವ್ರಿಗೆ ಸಂತೋಷ ಆಗ್ಬಿಡುತ್ತೆ. ಯಾಕೆಂದ್ರೆ ಪಾಪ ಅವನು ನಮ್ ತರನೇ ಲಂಚ ತಗೊಳ್ಳೋನು. ಏನ್ ಮಾಡ್ತಾನೆ? ನಾವ್ ಅವನಿಗೆ ಪೂಜೆ ಮಾಡಿದ್ರೆ, ವ್ರತ ಮಾಡಿದ್ರೆ ಅವಾಗ ನಮ್ಗೆಲ್ಲಾ ಐಶ್ವರ್ಯಗಳನ್ನ ಸುರಿಸ್ತಾನೆ. ನಾವ್ ವ್ರತ ನಿಲ್ಲಿಸ್ಬಿಟ್ವಿ ಅಂದ್ರೆ ಏನಾಗುತ್ತೆ? ಎಲ್ಲಾ ದರಿದ್ರ, ಎಲ್ಲಾ ಕಾಯಿಲೆ ಎಲ್ಲ ಆ ಮನೆಗ್ ಮುಸ್ಕೊಂಡ್ಬಿಡುತ್ತೆ. ಆಮೇಲಿಂದ ಮತ್ತೆ ವ್ರತ ಸ್ಟಾರ್ಟ್ ಮಾಡಿದ್ರೆ ಎಲ್ಲ ವಾಪಸ್ ಹೋಗುತ್ತೆ. ಭಗವಂತ ಇಂಥವನಲ್ಲ. ನಾವ್ ಏನ್ ಕೇಳಿದ್ರು ಕೇಳದೇ ಇದ್ರು ನಮ್ಗೆ ಏನೇನ್ ಬೇಕೋ ಎಲ್ಲದನ್ನು ಅವ್ನ್ ಕೊಟ್ಟಿದ್ದಾನೆ. ನೋಡೋ ಕಣ್ಣು ನಮಗಿಲ್ಲ ಅಷ್ಟೇ. ನೋಡೋ ಕಣ್ಣನ್ನ ನಾವ್ ಇಟ್ಕೊಂಡ್ರೆ ಅವಾಗ ವ್ರತ ತನ್ನಿಂದ ತಾನೇ ನಾವು ಮಾಡ್ತೀವಿ. ಸದಾಚಾರಗಳು ನಮ್ ಜೀವನದಲ್ಲಿ ತನ್ನಿಂದ ತಾನೇ ಬರ್ತಾ ಹೋಗುತ್ತೆ. ಯಾವಾಗ್ಲೂ ಒಂದು ವ್ರತ ಏನಪ್ಪಾ ಅಂತಂದ್ರೆ ಊಟ ಮಾಡಬಾರ್ದು. ಆದ್ರೆ ಹಶ್ವಾಗತ್ತಲ್ಲ, ಅದಕ್ಕೆ ಏನ್ ಮಾಡ್ತೀವಿ? ನಾವು ಉಪವಾಸ ಕಣಪ್ಪ ಅಂತೀವಿ. ಬೆಳಗಿಂದ ರಾತ್ರಿವರೆಗೂ ಏನು ತಿನ್ನಲ್ಲ. ಆಮೇಲೆ ರಾತ್ರಿ ಏನ್ ಮಾಡ್ತೀವಿ? ಸರಿಯಾಗಿ ಊಟ ಮಾಡ್ತೀವಿ. ಇದ್ಯಾವ ವ್ರತ? ವ್ರತ ಅಂತಂದ್ರೆ ಸದಾ ಕಾಲ ನಮ್ಮ ಕರ್ತವ್ಯಗಳನ್ನ ಪಾಲಿಸ್ಕೊಂಡು ಹೋಗುವಂಥದ್ದು. ಇದನ್ನ ವ್ರತ ಅಂತ ಕರೆಯಲ್ಲ. ಅದಕ್ಕೆ ಸಂಸ್ಕೃತದಲ್ಲಿ ತರ್ಕಶಾಸ್ತ್ರದಲ್ಲಿ ಒಂದು ಉದಾಹರಣೆ ಕೊಡ್ತಾರೆ. ಏನಪ್ಪಾ ಅಂತಂದ್ರೆ ಪೀನೋ ದೇವದತ್ತ ದಿವಾನ ಭುಂಕ್ತೆ ಅಂತ. ದೇವದತ್ತ ಅಂತ ಒಬ್ಬ ಇದ್ದಾನೆ. ಅವನು ಪೀನಹ, ಗುಂಡು ಗುಂಡುಗೆ ಡುಮ್ಮಕ್ಕೆ ಚೆನ್ನಾಗಿದ್ದಾನೆ ಅವನು. ಆದ್ರೆ ದಿವಾನ ಭುಂಕ್ತೆ, ಅವ್ನು ಹಗಲಲ್ಲಿ ಊಟನೇ ಮಾಡಲ್ಲ. ದಿವ ಅಂದ್ರೆ ಹಗ್ಲು, ಹಗಲಲ್ಲಿ ಊಟನೇ ಮಾಡಲ್ಲ ಅವನು. ಏನಾದ್ರ ಅರ್ಥ? ಹಗಲಲ್ಲಿ ಊಟ ಮಾಡಲ್ಲ, ಆದ್ರೂ ಗುಂಡ್ ಗುಂಡಕ್ ಚೆನ್ನಾಗಿದ್ದಾನೆ ಅಂದ್ರೆ ಏನರ್ಥ ಅಂದ್ರೆ ರಾತ್ರಿ ತಿಂತಾನೆ ಅಂತ ಅರ್ಥ. ನಮ್ ವ್ರತ ಎಲ್ಲ ಹೀಗೇನೇನೆ. ಯಾವ್ದೋ ಒಂದ್ ಹೊತ್ತಲ್ಲಿ ಮಾಡಿದೀವಿ. ಸತ್ಯ ಸತ್ಯ ಹೇಳ್ಬೇಕು. ಯಾವಾಗ ಹೇಳ್ಬೇಕು? ಯಾವ್ದೋ ಒಂದ್ ಟೈಮಲ್ಲಿ ಒಂದ್ಸಲಿ ಇವತ್ ಸುಳ್ಳು ಹೇಳಿ, ದೇವಸ್ಥಾನದಲ್ಲಿ ಸುಳ್ಳು ಹೇಳ್ತಾರ ಯಾರಾದ್ರು? ಸರಿ, ದೇವಸ್ಥಾನಕ್ ಹೋದಾಗ ಸುಳ್ಳು ಹೇಳ್ಬೇಡಿ, ಮುಗೀತು. ಆಮೇಲಿಂದ ದೇವಸ್ಥಾನದಿಂದ ಆಚೆ ಬಂದ್ಮೇಲೆ ಏನ್ ಬೇಕಾದ್ರೂ ಮಾಡ್ಬೋದು. ಈ ವ್ರತ ಅನ್ನೋದನ್ನ ಇನ್ನೂ ಸರಿಯಾಗಿ ಅರ್ಥ ಮಾಡ್ಕೋಬೇಕು ಅಂದ್ರೆ ಅದಕ್ಕೆ ಪತಂಜಲಿಗಳು ನಮಗೊಂದು ಸೂತ್ರ ಕೊಟ್ಟಿದ್ದಾರೆ. ಯಾವುದು ವ್ರತ ಅಂತ ಹೇಳಿದ್ದಾರೆ. ಅವರು 10 ವ್ರತಗಳನ್ನ ಹೆಸರಿಸಿದ್ದಾರೆ. ಅಹಿಂಸಾ, ಸತ್ಯ, ಅಸ್ತೇಯ, ಬ್ರಹ್ಮಚರ್ಯ, ಅಪರಿಗ್ರಹ, ಶೌಚ, ಸಂತೋಷ, ತಪಸ್, ಸ್ವಾಧ್ಯಾಯ, ಈಶ್ವರ ಪ್ರಣಿಧಾನ ಅಂತ ಹೇಳಿ 10 ವ್ರತಗಳನ್ನ ಅವರು ಹೇಳಿದ್ದಾರೆ. ವ್ರತ ಅಂತಂದ್ರೆ ಏನದು? ಪ್ರತಿಯೊಬ್ಬ ಮನುಷ್ಯನ ಜೀವನದಲ್ಲಿ ಸದಾ ಕಾಲ ಇರಬೇಕಾದಂತಹ ಒಂದು ನಡತೆ. ಅದು 10 ಅಂತ ಹೇಳಿ ಅವ್ರು ವಿಂಗಡಿಸಿದ್ದಾರೆ. ಒಬ್ಬ ಮನುಷ್ಯನ ಜೀವನದಲ್ಲಿ ಏನೆಲ್ಲ ಇರ್ಬೇಕು ಅಂತ ನಾವ್ ಅನ್ಕೊಳ್ತೀವೋ, ಏನಾದ್ರು ಒಬ್ಬ ಮನುಷ್ಯ ಹೇಗಿರ್ಬೇಕಪ್ಪ? ಒಬ್ಬ ಪ್ರಾಮಾಣಿಕನಾಗಿರ್ಬೇಕು, ಅಥವಾ ಅವನಿಗೆ ತಿಳುವಳಿಕೆ ಬಗ್ಗೆ ಆಸಕ್ತಿ ಇರ್ಬೇಕು, ಅಥವಾ ಅವನು ಶುದ್ಧನಾಗಿರ್ಬೇಕು, ಒಳಗಿಂದನೂ ಹೊರಗಿಂದನೂ ಶುದ್ಧನಾಗಿರ್ಬೇಕು. ಈ ತರ ಒಬ್ಬ ಒಳ್ಳೆ ಮನುಷ್ಯ ಅನ್ನೋಗೆ ನಾವ್ ಏನೇನ್ ಕ್ವಾಲಿಟೀಸ್ ನ ಹೇಳ್ತೀವಿ ಅದೆಲ್ಲದನ್ನು ಸಂಗ್ರಹ ಮಾಡಿ 10ರಲ್ಲಿ ಅಡಕ ಮಾಡಿ ಇಟ್ಟಿದ್ದಾರೆ. ಅದನ್ನ ಅಹಿಂಸಾ, ಸತ್ಯ, ಅಸ್ತೇಯ ಅಂತ ಹೇಳಿದ್ದಾರೆ. ಅದ್ರ ಆಳ ವಿಸ್ತಾರವನ್ನ ನಾವ್ ಅರ್ಥ ಮಾಡ್ಕೊಳ್ತಾ ಹೋದ್ರೆ ನಮ್ ಇಡೀ ಜೀವನಕ್ಕೆ ಅದು ಬೆಳುತ್ತೆ. ಎಷ್ಟು ಮಾಡಿದ್ರು ಅದು ಮುಗಿಯಲ್ಲ. ಆ ರೀತಿ ಆ 10 ವ್ರತಗಳನ್ನ ಅವ್ರು ನಮಗ್ ಕೊಟ್ಟಿದ್ದಾರೆ. ಆ 10 ವ್ರತಗಳನ್ನ ಅವರು ಮಹಾವ್ರತ ಅಂತ ಕರೆದಿದ್ದಾರೆ. ಅಂದ್ರೆ 10 ಮಹಾವ್ರತಗಳು, ಬರೀ ವ್ರತ ಅಲ್ಲ, ಮಹಾವ್ರತ. ಮಹಾವ್ರತ ಅಂತಂದ್ರೆ ಏನು? ಪೂಜನೀಯವಾದಂತಹ ಸನ್ನಡತೆ ಅಂತ. ನಾವ್ ಯಾವಾಗ್ಲೂ ಗೌರವಿಸಿ ಅದನ್ನ ನಾವು ಪಾಲನೆ ಮಾಡ್ಬೇಕಾದಂತಹ ಒಂದಷ್ಟು ನಡತೆಗಳು ಅಂತ. ಅದನ್ನ ಹೇಗ್ ಪಾಲನೆ ಮಾಡ್ಬೇಕು ಅನ್ನೋದಕ್ಕೆ ಅವ್ರು ಹೇಳ್ತಾರೆ. ಅಹಿಂಸಾ, ಸತ್ಯ, ಅಸ್ತೇಯ ಅವುಗಳ ಬಗ್ಗೆ ನಾವು ಈಗಾಗ್ಲೇ ಕ್ಲಾಸ್ ಅಲ್ಲಿ ಸಾಕಷ್ಟು ಚರ್ಚೆ ಮಾಡಿದೀವಿ ಹಿಂದೆನು. ಮುಂದೆ ಮತ್ತೊಮ್ಮೆ ಬೇಕಿದ್ರೆ ಮಾಡೋಣ. ಅವರು ಆ ವ್ರತಗಳನ್ನ ಪಾಲನೆ ಮಾಡುವಂತ ರೀತಿ ಯಾವುದು ಅಂತ ಹೇಳಿದ್ದಾರೆ. ಏನು ಅಂತಂದ್ರೆ
ಜಾತಿ ದೇಶ ಕಾಲ ಸಮಯ ನವಚ್ಛಿನ್ನ ಸಾರ್ವಭೌಮ ಮಹಾವ್ರತಾಹ ಅಂತ ಹೇಳ್ತಾರೆ. ಯಾವುದನ್ನ ಪಾಲಿಸೋದಿಕ್ಕೆ ಜಾತಿ ದೇಶ ಕಾಲ ಸಮಯ ಇದ್ಯಾವುದೂ ಲೆಕ್ಕಕ್ಕಿಲ್ವೋ, ಇದ್ಯಾವುದರ ನೆಪದಿಂದಲೂ ಕೂಡ ನಾನು ಈ ವ್ರತವನ್ನ ಪಾಲನೆ ಮಾಡಲ್ಲ ಅಂತ ಹೇಳೋ ಹಾಗಿಲ್ಲ. ಯಾವುದೇ ಸದಾಚಾರ ನನ್ನ ಜೀವನದಲ್ಲಿ ಬರುತ್ತೆ ಅಂತ ಹೇಳಿದ್ರೆ ಅದು ಬರಬೇಕು ಅಷ್ಟೇ, ಅದಕ್ಕೆ ಯಾವುದೇ ನೆಪ ಇಲ್ಲ. ಯಾವಾಗ ನಾವು ನೆಪ ಹೇಳ್ತೀವಿ, ನೆಪ ಹೇಳಿದ್ರೆ ಏನಾಗುತ್ತೆ, ಏನ್ ಮಾಡ್ತೀವೋ ಅದ್ರ ರಿಸಲ್ಟ್ ಅನ್ಭವಿಸ್ತೀವಿ ಅಷ್ಟೇ. ನೆಪ ಹೇಳೋದ್ರಿಂದ ಇನ್ನೇನಾಗಲ್ಲ, ನಾನೇನ್ ಮಾಡ್ತೀನೋ ಅದ್ರ ಪ್ರತಿಫಲ ನನಗಿರತ್ತೆ. ನೆಪ ಹೇಳೋದ್ರಿಂದ ಕನ್ಸೆಷನ್ ಅಂತೂ ಇಲ್ಲ, ಭಗವಂತನ ವ್ಯವಸ್ಥೆ ಅಷ್ಟೇ. ವ್ರತಗಳನ್ನ ಆಚರಿಸ್ಬೇಕು ಅಂದ್ರೆ ಆಚರಿಸ್ಬೇಕು, ಅದ್ರಲ್ಲಿ ಯಾವ ನೆಪನೂ ಇಲ್ಲ. ನನಗ್ ಆಚರಿಸಕ್ ಆಗ್ಲಿಲ್ವಾ, ನನ್ನ ದೌರ್ಬಲ್ಯನ ಅಥವಾ ನನಗ್ ಅಜ್ಞಾನನ, ನನಗ್ ಗೊತ್ತಿರ್ಲಿಲ್ವಾ, ಆಮೇಲೆ ರಿಸಲ್ಟ್ ಅನ್ಭವಿಸ್ಬೇಕು. ಎರಡರಲ್ಲಿ ಒಂದೇ ದಾರಿ. ಭಗವಂತನ ವ್ಯವಸ್ಥೆಯಲ್ಲಿ ಎಲ್ಲೂ ಕೂಡ ನನ್ನನ್ ಹೊಗಳ್ಬಿಡು ಅಥವಾ ನನಗೇನೋ ಕೊಟ್ಬಿಡು, ನೀಗ್ ಒಂಚೂರು ಕನ್ಸೆಷನ್ ಕೊಟ್ಬಿಡ್ತೀನಿ, ನನಗೇನೋ ಮಾಡ್ಬಿಡು, ನಾನು ಅವಾಗ ನಿನಗೆ ವರ ಕೊಟ್ಬಿಡ್ತೀನಿ, ನೀನ್ ಏನ್ ತಪ್ಪು ಮಾಡಿದ್ರು ನಾನು ಅದಕ್ಕೆ ಪ್ರಾಯಶ್ಚಿತ್ತ ಮಾಡ್ಬಿಡ್ತೀನಿ, ಈ ತರ ವ್ಯವಸ್ಥೆ ಭಗವಂತನ ಹತ್ರ ಇಲ್ಲ. ಅದಕ್ಕೆ ಪತಂಜಲಿಗಳು ಏನ್ ಹೇಳಿದ್ದಾರೆ ಅಂತಂದ್ರೆ, ಯಾವುದೇ ಒಂದು ಸದಾಚಾರವನ್ನ ಪಾಲನೆ ಮಾಡ್ಬೇಕು ಅಂತಿದ್ರೆ ಅದಕ್ಕೆ ಯಾವ ರೀತಿಯ ಅಡ್ಡಿಗಳು ಕೂಡ ಇರಬಾರದು. ಯಾವುದು ಅಂತಂದ್ರೆ ಮೊದಲನೇದು ಜಾತಿ ಅಂತ ಹೇಳುದು. ಜಾತಿ ಅಂತಂದ್ರೆ ಸ್ಪೀಶೀಸ್ ಅಂತ ಅರ್ಥ. ಇವತ್ತು ನಾವು ಜಾತಿ ಶಬ್ದಕ್ಕೆ ಸಾಕಷ್ಟು ತಪ್ಪರ್ಥ ಮಾಡ್ಕೊಂಡಿದೀವಿ. ಜಾತಿ ಶಬ್ದಕ್ಕೆ ನಾವೇನ್ ಅರ್ಥ ಮಾಡ್ಕೊಂಡಿದೀವಿ, ಹುಟ್ಟಿನಿಂದ ಬರುವಂತದ್ದು, ಅದು ನಮ್ ತಂದೆ ತಾಯಿ ಯಾವ ಜಾತಿನೋ ನಮ್ದು ಅದೇ ಜಾತಿ ಬರುತ್ತೆ. ಆಮೇಲೆ ಹುಟ್ಟಿನಿಂದ ಬಂದ್ಮೇಲಿಂದ ಇವ್ರ ಮೇಲು ಇವ್ರ ಕೀಳು ಈ ತರದ್ದೆಲ್ಲ ಇದೆ ಸಮಾಜದಲ್ಲಿ. ಮತ್ತೆ ಇದನ್ನೆಲ್ಲ ಬಿತ್ತಿದ್ದು ವೇದಗಳು ಅನ್ನೋವರೆಗೂ ಕೂಡ ಇವತ್ತು ನಮಗ್ ಚಿಂತನೆ ಇದೆ. ಆದ್ರೆ ಜಾತಿ ಅನ್ನೋ ಅಂತಂದ್ರೆ ಪದದ ಅರ್ಥ ನಾನು ಸರಿಯಾಗಿ ತಿಳ್ಕೊಂಡಿಲ್ಲ. ಜಾತಿ ಅಂತಂದ್ರೆ ಹುಟ್ಟಿನಿಂದ ಸಾಯೋವರೆಗೂ ಕೂಡ ಒಂದೇ ಆಗಿದ್ದು, ಯಾವತ್ಗೂ ಕೂಡ ಬದಲಾಗದೆ ಇರುವಂತದ್ದು. ಹುಟ್ಟಿನಿಂದ ಸಾಯೋವರೆಗೂ ಅದು ಚೇಂಜ್ ಆಗಲ್ಲ. ಮತ್ತೆ ಜಾತಿ ಅಂದ್ರೆ ಏನ್ ಅರ್ಥ ಅಂತಂದ್ರೆ ಸಮಾನ ಲಕ್ಷಣಗಳುಳ್ಳಂತಹ ಇನ್ನೊಂದು ಜೀವಕ್ಕೆ ನಾವು ಜನ್ಮ ಕೊಡಬಲ್ಲೆವು, ಅದನ್ನ ಜಾತಿ ಅಂತ ಕರೀತಾರೆ. ಇವಾಗ ಒಂದು ಬೆಕ್ಕು ಅಂತ ಇಟ್ಕೊಳ್ಳೋಣ. ಬೆಕ್ಕು ಅನ್ನೋದು ಒಂದು ಜಾತಿ. ಆ ಬೆಕ್ಕು ಜಾತಿಗೆ ಎಲ್ಲದಕ್ಕೂ ಕೂಡ ಸಮಾನ ಲಕ್ಷಣ ಇದೆ, ಒಂದು ಲಕ್ಷಣ ಇದೆ, ಅದಕ್ಕೇನೋ ಒಂದು ಡೆಫಿನಿಷನ್ ಇದೆ, ಇದು ಬೆಕ್ಕು, ಈ ತರ ಒಂದು ವಿಶೇಷತೆ ಇರೋದನ್ನ ಬೆಕ್ಕು ಅಂತ ಕರಿತೀವಿ ಅಂತ. ಅದು ಮರಿ ಹಾಕಿದ್ರೆ ಏನನ್ ಮರಿ ಹಾಕತ್ತೆ, ಅದೇ ಗುಣಲಕ್ಷಣಗಳುಳ್ಳಂತ ಇನ್ನೊಂದಕ್ಕೆ ಜನ್ಮ ಕೊಡುತ್ತೆ. ಆ ಗುಣಲಕ್ಷಣಗಳಿದೆಯಲ್ಲ ಅದನ್ನ ನಾವು ಜಾತಿ ಅಂತ ಹೇಳಿ ಕರಿತೀವಿ. ವೇದಗಳಲ್ಲಿ ಜಾತಿ ಅನ್ನುವಂತ ಪದ ಬಳಸಿದ್ರೆ ಅದು ಕೂಡ ಇದೇ ಅರ್ಥದಲ್ಲಿ ಇರೋಂಥದ್ದು. ಇವತ್ತು ನಾವೇನ್ ತಪ್ಪರ್ಥ ಮಾಡ್ಕೊಂಡಿದೀವಿ, ಆ ಅರ್ಥದಲ್ಲಿ ಜಾತಿ ಶಬ್ದ ಇಲ್ಲ. ಹಾಗಾಗಿ ಜಾತಿ ಅಂತಂದ್ರೆ ಸ್ಪೀಶೀಸ್ ಅಂತ ಅರ್ಥ ಮಾಡ್ಕೋಬೇಕು. ಯಾವುದೇ ಒಂದು ಜಾತಿ, ಇವಾಗ ಹುಟ್ಟಿನಿಂದ ನಾವೇನು ಮನುಷ್ಯರಾಗಿದ್ದೀವಿ, ಸಾಯೋ ತನಕ ನಮ್ದು ಇದೇ ಜಾತಿ, ಬದಲಾಯಿಸಕ್ ಆಗಲ್ಲ. ಯಾರೂ ಕೂಡ ಮನುಷ್ಯರಾಗಿರೋರು ಮಧ್ಯದಲ್ಲಿ ಕತೆ ಶರೀರ ಧರಿಸಿ ಆಮೇಲೆ ಮಧ್ಯದಲ್ಲಿ ಕೋತಿಯಾಗಿ ಹೀಗಾಗಿ ನಾವ್ ಯಾರು ಕೂಡ ಇರಕ್ ಆಗಲ್ಲ. ಇದನ್ನೇನಂತ ಕರೀತಾರೆ, ಜಾತಿ ಅಂತ ಕರೀತಾರೆ. ಈ ಜಾತಿಯನ್ನು ಕೂಡ ನಮ್ಮ ವ್ರತಗಳಿಗೆ ಯಾವತ್ತೂ ಕೂಡ ಅಡ್ಡಿ ಮಾಡ್ಕೋಬಾರ್ದು. ಇಲ್ಲಿ ಇನ್ನೊಂದು ವಿಷಯ ಹೇಳ್ಬೇಕು. ಜಾತಿ ಅಂತ ಹೇಳಿದಾಗ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಅನ್ನೋಂತ ಹೆಸರು ಮಧ್ಯದಲ್ಲಿ ತೂರ್ ಬಿಡುತ್ತೆ. ಯಾಕೆಂದ್ರೆ ಇವತ್ತು ಜಾತಿ ಅನ್ನೋ ಹೆಸರಿನಿಂದ ನಾವು ಕರಿತಿರೋದು ಅದನ್ನೇ. ಆದ್ರೆ ವರ್ಣ ಬೇರೆ, ಜಾತಿ ಬೇರೆ. ವರ್ಣ ಅಂತ ಹೇಳಿದ್ರೆ ನಮ್ಮ ಗುಣ ಸ್ವಭಾವಕ್ಕೆ ತಕ್ಕ ಹಾಗೆ ನಾವು ಆಯ್ಕೆ ಮಾಡ್ಕೊಳ್ಳುವಂತ ಕ್ಷೇತ್ರ. ನಾವೇನ್ ಆಯ್ಕೆ ಮಾಡ್ಕೋತೀವೋ, ನಾವ್ ಏನ್ ಕೆಲ್ಸ ಮಾಡ್ತೀವೋ ಅದಕ್ ತಕ್ಕ ಹಾಗೆ ನಮಗ್ ಬರುವಂತದ್ದು ವರ್ಣ. ಅದು ತಂದೆ ತಾಯಿಯಿಂದ ಬರಲ್ಲ, ಅಥವಾ ನಾನು ಹುಟ್ಟಿನಿಂದ ಕೊನೆವರೆಗೂ ಒಂದೇ ಆಗಿರ್ಬೇಕು ಅಂತಾನು ಕಂಪಲ್ಸರಿ ಇಲ್ಲ. ನಾವ್ ಅದನ್ನ ಬದಲಾಯಿಸ್ಕೊಳ್ಬಹುದು. ತಂದೆ ತಾಯಿಯಿಂದ ಏನಾದ್ರೂ ಗುಣ ಸ್ವಭಾವ ಬಂದಿದ್ರೆ ಅಕಸ್ಮಾತ್ ನನಗ್ ಅದ್ ಬೇಡ, ನಾನ್ ಬೇರೆ ರೀತಿ ಇರ್ತೀನಿ, ನನ್ ಸ್ವಭಾವ ಬದಲಾಯಿಸ್ಕೊತೀನಿ, ನನ್ ಸಾಮರ್ಥ್ಯ ನಾನ್ ಬೇರೆ ಕ್ಷೇತ್ರದಲ್ಲಿ ಮಾಡ್ತೀನಿ ಅಂದ್ರೆ ಮಾಡ್ಬೋದು. ತಂದೆ ವರ್ಣ ಮಗಂಗ್ ಬರ್ಬೇಕು, ಮಗನ್ ವರ್ಣ ಮೊಮ್ಮಗಂಗ್ ಬರ್ಬೇಕು ಅಂತ ಇಲ್ಲ. ಇವತ್ತು ಅಲ್ಲೆಲ್ಲ ಕೂಡ ನಾವು ಒಂದಷ್ಟು ವ್ಯತ್ಯಾಸ ಮಾಡ್ಕೊಂಡಿದ್ವಿ. ಹಾಗಾಗಿ ಜಾತಿ ಬೇರೆ, ವರ್ಣ ಬೇರೆ. ವರ್ಣದ ವಿಷಯ ಬೇರೆ ಇನ್ನೊಮ್ಮೆ ನಾವು ತಗೊಳ್ಬಹುದು, ಆದ್ರೆ ವರ್ಣ ಅನ್ನೋದು ಜಾತಿ ಅಂತೂ ಅಲ್ಲ. ಏನು ವರ್ಣ ಅಂದ್ರೆ ಅನ್ನೋದು ಇನ್ನೊಂದ್ಸರ್ತಿ ನೋಡೋಣ. ಆದ್ರೆ ಜಾತಿ ಅಂದ್ರಂತೂ ಸ್ಪೀಶೀಸ್ ಅಂತ ಅರ್ಥ. ಹುಟ್ಟಿನಿಂದ ಬರುತ್ತೆ, ನಮ್ದು ಸಾಯೋ ತನಕ ಜೊತೆಲಿರುತ್ತೆ. ಆ ಸ್ಪೀಶೀಸ್ ನ ಕಾರಣದಿಂದ ಮಹಾವ್ರತಗಳನ್ನ ನಾವು ಬಿಡೋ ಹಾಗಿಲ್ಲ, ಅದನ್ನ ಹೇಳ್ತಾ ಇದ್ದಾರೆ. ಜಾತಿಯ ಕಾರಣದಿಂದ ವ್ರತಗಳನ್ನ ಬಿಡೋದಿಕ್ಕೆ ಯಾವುದೇ ನೆಪ ಇಲ್ಲ, ಯಾವುದೇ ಕಾರಣ ಇಲ್ಲ. ಹಾಗೆ ಅನುಸರಿಸಿದ್ರಷ್ಟೇ ಅದು ವ್ರತ. ಹಿಂಸೆ ಮಾಡಬಾರ್ದು. ಯಾವ್ದಕ್ಕೆ ಹಿಂಸೆ ಮಾಡಬಾರ್ದು? ಗೋಮಾತೆ, ಗೋವಿಗೆ ಯಾವತ್ತು ಹಿಂಸೆ ಮಾಡಬಾರ್ದು. ಯಾಕೆ ಅಂದ್ರೆ ಅಲ್ಲಿ 3,000,000 ದೇವತೆಗಳು ವಾಸ ಮಾಡ್ತಾರೆ. ಕುರಿನ ಏನ್ ಮಾಡೋಣ, ತಗೊಳ್ಳಿ, ಕಡೀರಿ, ತಿನ್ನಿ, ತೊಂದ್ರೆ ಇಲ್ಲ. ಇದನ್ನ ವ್ರತ ಅಂತ ಕರೆಯಲ್ಲ. ಅಹಿಂಸಾ ವ್ರತ ಅಂದ್ರೆ ಏನರ್ಥ? ಗೋವಾದ್ರೂ ಅಷ್ಟೇ,
ಕುರಿ ಆದ್ರೂ ಅಷ್ಟೇ, ಮೀನಾದ್ರೂ ಅಷ್ಟೇ, ಹುಲಿ ಆದ್ರೂ ಅಷ್ಟೇ, ಸಿಂಹ ಆದ್ರೂ ಅಷ್ಟೇ, ಯಾವ್ದಾದ್ರೂ ಅಷ್ಟೇ, ಯಾವುದೇ ಸ್ಪೀಶೀಸ್ ನ ಕಾರಣದಿಂದ ಅಲ್ಲಿ ಭೇದ ಭಾವ ಇಲ್ಲ. ಅಹಿಂಸೆ ಅಂದ್ರೆ ಅಹಿಂಸೆ ಮಾಡ್ಬೇಕು, ಇನ್ನೊಬ್ರಿಗೆ ಹಿಂಸೆ ಮಾಡ್ಬಾರ್ದು. ಮಾನವೀಯತೆಯಿಂದ ಕರುಣೆ ಇಟ್ಟು ನಾವು ಬದುಕಬೇಕು ಅಂತ ಹೇಳಿದ್ರೆ ಕರುಣೆ ಇಟ್ಟು ಬದುಕಬೇಕು. ಅಲ್ಲಿ ಯಾವ್ದೇ ಒಂದು ಏನು ಮಧ್ಯದಲ್ಲಿ ತೂರ್ಕೊಳ್ಳೋದಿಕ್ಕೆ ನೆಪಗಳನ್ನ ಕೊಟ್ಟಿಲ್ಲ. ಇವತ್ತು ನಮ್ಮ ವ್ರತಗಳು ನಾವು ಆಚರಿಸ್ತಿರೋ ವ್ರತಗಳೇನಾಗಿದೆ ಅಂತಂದ್ರೆ ಈ ತರನೇ ನಮಗ್ ಬೇಕಾದಷ್ಟು ಅಡ್ಡದಾರಿಗಳನ್ನ ಕೊಟ್ಟಿದೆ. ಅದನ್ನ ವ್ರತ ಅಂತ ವೇದ ಕರೆದಿಲ್ಲ. ಅದೇನು ಅಂತಂದ್ರೆ ನಾವ್ ಮೇಲ್ ಒಂದ್ ಹಾಕ್ಬಿಡ್ತೀವಿ, ಫಸ್ಟ್ ಹೇಳ್ತೀವಿ, ಆಮೇಲೆ ಅದ್ರ ಕೆಳಗಡೆ ಇವ್ರಾದ್ರೆ ಪರವಾಗಿಲ್ಲ, ಇದಾದ್ರೆ ತಿನ್ಬೋದು, ಆ ಸಂದರ್ಭದಲ್ಲಾದ್ರೆ ಮಾಡ್ಬೋದು, ಈ ಸಂದರ್ಭದಲ್ಲಾದ್ರೆ ಸುಳ್ಳು ಹೇಳ್ಬೋದು, ಈಗ ಒಂದೊಂದೊಂದೊಂದೇ ಕೆಳಗಡೆ ಕೊಟ್ಕೊಂಡ್ಬರ್ತೀವಿ. ಯಾಕೆ ಅಂದ್ರೆ ನಮಗ ಅದನ್ನ ಆಚರಿಸೋ ಯೋಗ್ಯತೆ ಇಲ್ಲ ಅಂತ ಅಷ್ಟೇ ಅರ್ಥ. ಅದು ಶಾಸ್ತ್ರ ಅಲ್ಲ, ಅದನ್ನ ವೇದ ಹೇಳಿಲ್ಲ. ಅದು ವೇದವೂ ಅಲ್ಲ, ಶಾಸ್ತ್ರವೂ ಅಲ್ಲ, ಧರ್ಮವೂ ಅಲ್ಲ. ಅದು ನಾವು ನಮಗ್ ಕೊಟ್ಕೊಂಡಿರೋಂಥದ್ದು. ಹಂದಿ ತಿನ್ಬಾರ್ದು, ಭಾರಿ ಪವಿತ್ರ. ಬೇರೆ ಪ್ರಾಣಿಗಳು ಯಾವ್ದನ್ ಬೇಕಾದ್ರೂ ಕೊಚ್ಚು ತಿನ್ಬೋದು. ಯಾಕೆಂದ್ರೆ ವ್ರತದ ವ್ಯಾಪ್ತಿ ನಮಗ್ ಗೊತ್ತಿಲ್ಲ. ವ್ರತ ಅಂದ್ರೆ ಎಲ್ಲರಿಗೂ ಒಂದೇ ಜಾತಿ, ಯಾವುದೇ ಜಾತಿಯ ಕಾರಣದಿಂದ ಅಲ್ಲಿ ಭೇದ ಭಾವ ಇಲ್ಲ. ಅಹಿಂಸೆ ಅಂದ್ಮೇಲೆ ಅಹಿಂಸೆ. ಪ್ರತಿಯೊಬ್ಬ ಮಾನವನ ಮೂಲ ಒಂದು ಸ್ವಭಾವ ಇದೆಯಲ್ಲ, ಅದು ಅಹಿಂಸೆ. ಯಾರು ಹಿಂಸೆ ಮಾಡ್ಬೇಕು ಅಂತ ಹೊರಡಲ್ಲ. ಅಕಸ್ಮಾತ್ ಗೊತ್ತಿಲ್ಲದೆ ಆಗ್ಬೋದು, ಆದ್ರೂ ಹಿಂಸೆನೆ. ಅದ್ರ ಪರಿಣಾಮ ನಾವು ಅನುಭವಿಸ್ಬೇಕು, ಅದಕ್ಕೆ ಬೇರೆ ದಾರಿ ಇಲ್ಲ. ಆದ್ರೆ ನಮ್ಮ ಮೂಲ ಸ್ವಭಾವ ಇದೆಯಲ್ಲ, ಅದ್ ಯಾವತ್ತೂ ಕೂಡ ಅಹಿಂಸೆನೆ. ಅದನ್ನ ನಾವು ವ್ರತವಾಗಿ ಸ್ವೀಕಾರ ಮಾಡಿದ್ರೆ ಅದನ್ನ ನಾವು ಯಾವುದೇ ನೆಪದಿಂದಲೂ ಬಿಡೋ ಅಂತದಿಲ್ಲ. ಯಾವಾಗ್ಲೂ ನಮ್ಮ ಸ್ವಾರ್ಥಕ್ಕೆ ನಮ್ಗೆ ಯಾರಿಗೋ ಹಿಂಸೆ ಮಾಡ್ಬೇಕು ಅಂತ ಅನ್ಸುತ್ತೆ, ಅಥವಾ ನನಗೇನೋ ಸಿಗ್ಲಿಲ್ಲ ಅದಕ್ಕೆ ಇನ್ನೊಬ್ರಿಗೆ ಹಿಂಸೆ ಮಾಡ್ಬೇಕು ಅಂತ ಹೇಳಿ ಅನ್ಸುತ್ತೆ. ಆದ್ರೆ ನಮ್ಮ ಮೂಲ ಸ್ವಭಾವದಲ್ಲಿ ಅಹಿಂಸೆನೇ ಇದೆ, ಆ ಕರುಣೆನೇ ಇದೆ, ಮಾನವೀಯತೆನೇ ಇರುತ್ತೆ. ಅದಕ್ಕೆ ನಮ್ ತಂದೆ ಯಾವಾಗ್ಲೂ ಒಂದ್ ಘಟನೆ ಹೇಳ್ತಾ ಇದ್ರು. ಅವ್ರೊಂದ್ಸರ್ತಿ ಕಾರಲ್ಲಿ ಹೋಗ್ತಾ ಇದ್ರಂತೆ, ಟ್ಯಾಕ್ಸಿಯಲ್ಲಿ. ಯಾವ್ದೋ ಒಂದು ರಾತ್ರಿ ಸುಮಾರು ಹೊತ್ತಾಗಿತ್ತು, 10 ಗಂಟೆ ಆ ತರ ಆಗಿತ್ತು. ಆ ಟ್ಯಾಕ್ಸಿ ಡ್ರೈವರ್ಗೂ ಇವ್ರಿಗೂ ಒಂದು ಚರ್ಚೆ. ಏನು ಅಂತಂದ್ರೆ, ಮಾನವೀಯತೆ ಅನ್ನುವಂಥದ್ದು, ಕರುಣೆ ಅನ್ನುವಂಥದ್ದು ನಮ್ಮ ಮೂಲ ಸ್ವಭಾವ ಅಂತ ನನ್ ತಂದೆ. ಇಲ್ಲ, ಹಾಗೇನಿಲ್ಲ, ನಂಗೆ ಕೆಲವು ಪ್ರಾಣಿ ನೋಡಿದ್ರೆ ನನಗ್ ತಿನ್ಬೇಕು ಅಂತ ಆಸೆ ಆಗತ್ತೆ, ಅದೇಗೆ ಮೂಲ ಸ್ವಭಾವ ಕರುಣೆ? ಹಾಗೇನಿಲ್ಲ, ಅದು ಅವ್ರವ್ರು ಅನ್ಕೊಂಡ್ ಹಾಗೆ ಅಂತ ಅವ್ರದ್ದು ಆರ್ಗ್ಯುಮೆಂಟ್. ಹೀಗೆ ಒಂದಷ್ಟು ಹೊತ್ತು ಚರ್ಚೆ ಮಾಡ್ತಾ ಹೋಗ್ತಿದ್ರಂತೆ. ಮಾಡ್ಬೇಕಾದ್ರೆ ಅದು ಸ್ವಲ್ಪ ಕಾಡ್ ದಾರಿ. ಅಲ್ಲೇನಾಯ್ತು, ಸಡನ್ ಆಗಿ ಕಾರ್ಗೆ ಮೊಲ ಅಡ್ಡ ಬಂತು. ಆ ಡ್ರೈವರ್ ತಕ್ಷಣ ಏನ್ ಮಾಡ್ದ ಅಂದ್ರೆ ಸಡನ್ ಬ್ರೇಕ್ ಹಾಕ್ದ. ನಮ್ ತಂದೆ ಯಾಕೆ ಅಂತ ಕೇಳಿದ್ರು. ಅಲ್ಲಿ ಮೊಲ ಹೋಯ್ತು ಸರ್ ಅಂದ್ಬಿಟ್ಟು ತಕ್ಷಣ ಅವನೇ ಹೇಳಿದ್ನಂತೆ, ಹೌದು ಸರ್, ನೀವ್ ಹೇಳಿದ್ ಕರೆಕ್ಟು, ಇನ್ನೊಂದ್ ವ್ಯಕ್ತಿಗ್ ತೊಂದ್ರೆ ಕೊಡಬಾರ್ದು ಅನ್ನೋದು ನಮ್ ಮೊದಲನೇ ಥಾಟ್. ಇವಾಗ ನೋಡಿ, ಆ ಮೊಲ ಹೋದ ತಕ್ಷಣ ನಾನ್ ಮೊದ್ಲೇನ್ ಮಾಡ್ದೆ, ಬ್ರೇಕ್ ಹಾಕ್ದೆ. ಅದಕ್ಕೆ ಯಾವ್ದಕ್ಕೋ ಅದೇನು ಅಂತಾನು ನನಗ್ ಗೊತ್ತಿರ್ಲಿಲ್ಲ. ಒಟ್ಟು ಫಸ್ಟ್ ಅದಕ್ ತಾಗ್ಬಾರ್ದು, ತೊಂದ್ರೆ ಆಗ್ಬಾರ್ದು ಅಂತ ಬ್ರೇಕ್ ಹಾಕ್ದೆ. ಅದಾದ್ಮೇಲೆ ಅಯ್ಯೋ ಹೋಗಿದ್ದಿದ್ರೆ ತಿನ್ಬೋದಿತ್ತಲ್ಲ ಅನ್ನೋದು ಎರಡನೇ ಥಾಟ್. ಹಾಗಾಗಿ ಮನುಷ್ಯನ ಮೂಲ ಪ್ರವೃತ್ತಿ ಯಾವ್ದಪ್ಪ ಅಂತಂದ್ರೆ ಬೇರೆಯವ್ರಿಗೆ ತೊಂದ್ರೆ ಕೊಡ್ಬಾರ್ದು ಅನ್ನೋದೇ ಮನುಷ್ಯನ ಮೂಲ ಪ್ರವೃತ್ತಿ. ಅದನ್ನ ನಾವ್ ಯಾವಾಗ್ಲೂ ಇಟ್ಕೋಬೇಕು, ಅದನ್ನ ವ್ರತ ಅಂತ ಕರೀತಾರೆ. ಯಾವಾಗ್ಲೂ ನಾವ್ ಇವಾಗ ಯಾವ್ದೋ ಒಂದು ಬಟ್ಟೆ ಹಾಕಿದೀವಿ, 1 ತಿಂಗಳ ಕಾಲ ನಾವ್ ಅಯ್ಯಪ್ಪ ಇದಕ್ ಹೋಗ್ಬೇಕು, ಮಾಲೆ ಹಾಕೊಂಡಿದೀವಿ, ಹಾಗಾಗಿ ನಾವು ಈ 1 ತಿಂಗಳು ಯಾವ ಪ್ರಾಣಿಗೂ ತೊಂದ್ರೆ ಕೊಡಲ್ಲ, ಅದನ್ನ ವ್ರತ ಅಂತ ಕರಿಯಲ್ಲ. ಏನು ಯಾವ್ದೇ ಸಂಪ್ರದಾಯದ ಬಗ್ಗೆ ನಾನಿಲ್ಲಿ ಹೇಳ್ತಾ ಇರ್ಬೋದು, ದಯವಿಟ್ಟು ಯಾರೋ ಒಂದು ವಿಶ್ವಾಸಕ್ಕೆ, ಯಾರೋ ಒಂದು ನಂಬಿಕೆಗೆ ಧಕ್ಕೆ ಮಾಡ್ಬೇಕು, ನೋವುಂಟು ಮಾಡ್ಬೇಕು ಅಂತ ನಾನು ಹೇಳ್ತಾ ಇರೋಂತ ಮಾತಿದಲ್ಲ. ಕೇವಲ ಸತ್ಯಾಸತ್ಯದ ವಿಮರ್ಶೆ ಅಷ್ಟೇ, ವಿಷಯದ ವಿಮರ್ಶೆ ಅಷ್ಟೇ ನಾವಿಲ್ಲಿ ಮಾಡ್ತಾ ಇರೋಂಥದ್ದು. ಮತ್ತು ವೇದಗಳ ಹಿನ್ನೆಲೆಯಲ್ಲಿ ಸತ್ಯವನ್ನ ಅರಿತುಕೊಳ್ಳುವಂತ ಒಂದು ಪ್ರಯತ್ನ ಅಷ್ಟೇ ಇದೆ. ಜಗತ್ತಿನ ಎಲ್ಲಾ ಕಡೆಯೂ ಮನುಷ್ಯನಲ್ಲಿ ಮೌಢ್ಯ ಇದೆ. ಆದ್ರೆ ಆ ಮೌಢ್ಯದಿಂದ ಹೊರ ಬಂದು ನಾವು ವ್ರತ ಅಂದ್ರೆ ಯಾವ್ದು ಅನ್ನೋದನ್ನ ಅರ್ಥ ಮಾಡ್ಕೋಬೇಕಾಗಿದೆ. ಅದಕ್ಕೆ ಕೆಲವು ಉದಾಹರಣೆಗಳನ್ನಷ್ಟೇ ನಾನು ಕೊಡ್ತಾ ಇದ್ದೇನೆ ಹೊರತು ಯಾರಿಗೂ ನೋವು ಮಾಡ್ಬೇಕು ಅನ್ನೋದು ಇದ್ರ ಉದ್ದೇಶ ಅಲ್ಲ. ಹಾಗಾಗಿ ದಯವಿಟ್ಟು ತಪ್ಪಾಗಿ ತಿಳ್ಕೊಳ್ಬೇಡಿ. ನಾವು ಒಂದು ಸತ್ಯವನ್ನ ತಿಳಿಯುವಂತ ಮನೋಭಾವದಿಂದ ಇದನ್ನ ನೋಡ್ತಾ ಹೋಗೋಣ. ಅದು ವ್ರತ ಹೇಗಾಗತ್ತೆ? 1 ತಿಂಗಳು ನಾನ್ ಮಾಡಲ್ಲ, ಆಮೇಲೆ ಮತ್ ಮಾಡೋದು ಅದೇ ಹಿಂಸೆನೆ, ಅದೇ ಕೆಲ್ಸನೇ. ಅಲ್ಲಿಗೆ ಹೇಗೆ ಸರಿಯಾದ ಕೆಲ್ಸ ಆಗತ್ತೆ? ಇನ್ನೂ ಒಂದ್ ಹೇಳ್ತೀವಿ, ಏನಪ್ಪಾ ಅಂತಂದ್ರೆ ದೇವ್ರಿಗೋಸ್ಕರ ಹಿಂಸೆ ಮಾಡಿದ್ರೆ, ದೇವ್ರ ಹೆಸರಲ್ಲಿ ಹಿಂಸೆ ಮಾಡಿದ್ರೆ ಅದು ಹಿಂಸೆ ಅಲ್ಲ. ನಾನ್ ತಿಂತಿಲ್ಲಪ್ಪ, ದೇವ್ರಿಗೆ ಬಲಿ ಕೊಡ್ತಾ ಇದ್ದೀನಿ, ಈಗೇನು ದೇವ್ರಿಗಲ್ವಾ ಕೊಟ್ಟಿದ್ದು, ತಪ್ಪೇನು? ಆಮೇಲೆ ದೇವ್ರೇನ್ ತಿನ್ನಲ್ಲ, ಗೊತ್ತು ನಮ್ಗೆ, ದೇವ್ರೇನ್ ಎದ್ ಬಂದ್ ಯಾವ್ದನ್ನು ತಿನ್ನಲ್ಲ.
ಕೊಟ್ಟಾದ್ಮೇಲೆ ತಿನ್ನೋದ್ ಯಾರು? ದೇವ್ರ ಪ್ರಸಾದ ಅಂತ ಹೇಳ್ಕೊಂಡು ಮತ್ ನಾವೇ ತಗೊಳೋದ. ಇಲ್ಲ, ದೇವ್ರ ಎಲ್ ಕೇಳಿದಾನೆ ನಮ್ಗೆ? ಕೇಳಿದ್ನ ದೇವ್ರು? ಭಗವಂತ ಈ ಸೃಷ್ಟಿ ಮಾಡಿರೋ ಅಂತದ್ದೇ ನೀನು ಚೆನ್ನಾಗಿರು ಅಂತ ಹೇಳಿ. ಯಾರನ್ನು ಬಲಿ ಭಗವಂತ ಕೇಳಿಲ್ಲ. ಅದನ್ನೇ ಈ ಮಂತ್ರ ಹೇಳ್ತಿದೆ. ಅದನ್ನ ಆಮೇಲೆ ಹೇಳ್ತೀನಿ. ಮೊದಲನೇ ವಾಕ್ಯ ಅದನ್ನೇ ಹೇಳ್ತಾ ಇದೆ. ಮೊನ್ನೆ ಪೇಪರ್ ಅಲ್ಲಿ ಯಾವ್ದೋ ಒಂದು ಘಟನೆ ಓದ್ತಾ ಇದ್ದೆ. ಎಷ್ಟು ಆಶ್ಚರ್ಯ ಅನ್ಬೇಕೋ ಭಯ ಅನ್ಬೇಕೋ ಗೊತ್ತಿಲ್ಲ. ಯಾರೋ ಒಬ್ರು ಇದೇ ತರ ನಿಧಿ ಹುಡುಕ್ಬೇಕು ಅಂತ ಹೊರಟಿದ್ರಂತೆ. ದುಡ್ಡಿಂದ ಏನೋ ಒಂದು ಸಮಸ್ಯೆ, ಅದಕ್ಕೋಸ್ಕರ ಯಾರೋ ಜ್ಯೋತಿಷಿ ಹತ್ರ ಹೋಗಿದ್ದಾರೆ. ಅವ್ರು ಹೇಳಿದ್ರಂತೆ, ನೀನ್ ಯಾವ್ದೋ ಒಂದ್ ದಿಕ್ಕಿಗೆ ಹೋಗು, ಅಲ್ಲಿ ಒಂದು ಗಂಡನ್ನು ಒಂದ್ ಹೆಣ್ಣನ್ನು ಇಬ್ರನ್ನು ಬಲಿ ಕೊಟ್ರೆ ನಿನಗ್ ನಿಧಿ ಸಿಗತ್ತೆ ಅಂತ. ಅದ್ ಯಾರ್ ಹೇಳಿದ್ರು ಏನ್ ಹೇಳಿದ್ರು? ಇವ್ರು ಅದಕ್ಕೋಸ್ಕರ ಹೋಗಿ ಸೀದಾ ಯಾರೋ ಒಬ್ಬ ಚಪ್ಲಿ ಹೊಲಿಯೋನಿದ್ದಂತೆ ಬಸ್ ಸ್ಟ್ಯಾಂಡ್ ನಲ್ಲಿ, ನಿನಗ್ ಡ್ರಾಪ್ ಕೊಡ್ತೀನಿ ಬಾ ಅಂತ ಹತ್ತಿಸ್ಕೊಂಡು ಹೋಗ್ಬಿಟ್ಟು ಅವನನ್ನ ಸಾಯಿಸ್ಬಿಟ್ಟಿದ್ದಾರೆ. ಆಮೇಲಿಂದ ಇನ್ನೊಬ್ಳ ಹೆಂಗ್ಸ್, ಯಾರೋ ಒಂಟಿ ಹೆಂಗ್ಸ್ ಇದ್ಲಂತೆ, ಅಲ್ಲಿಗೆ ಹೋಗಿದ್ದಾನೆ. ಅಲ್ಲಿ ಯಾವ್ದೋ ಕಾರಣಕ್ಕೆ ಸಿಕ್ಕಾಕೊಂಡು ಇವಾಗ ನಿಧಿನೂ ಇಲ್ಲ ಏನೂ ಇಲ್ಲ, ಜೈಲಿಗೆ ಹೋಗ್ತಾರೆ. ಯಾಕಿದೆಲ್ಲ? ಯಾಕೆ ಅಂದ್ರೆ ಅಹಿಂಸೆ ಅನ್ನೋದು ಒಂದು ವ್ರತ ಅಂತ ನಾವು ತಿಳಿದಿಲ್ಲ. ಇದ್ಯಾವ್ದೋ ಕಾರಣಕ್ ಬಲಿ ಕೊಟ್ಬಿಡ್ಬೋದು, ಇದ್ಯಾವ್ದೋ ಕಾರಣಕ್ ದೇವ್ರ ಹೆಸರಲ್ಲಿ ಬಲಿ ಕೊಟ್ಬಿಡ್ಬೋದು, ಇನ್ಯಾವ್ದೋ ಕಾರಣಕ್ ಇನ್ನೇನೋ ಮಾಡ್ಬಿಡ್ಬೋದು. ಇದೆಲ್ಲ ನಮ್ ತಲೆಯಲ್ಲಿ ಇರೋದ್ರಿಂದಾನೆ ನಾವೇನ್ ಮಾಡ್ತೀವಿ, ಅಹಿಂಸೆ ಅನ್ನೋದನ್ನ ವ್ರತ ಸದಾ ಕಾಲ ಪಾಲಿಸ್ಬೇಕು ಅಂತ ನಾವ್ ಅರ್ಥ ಮಾಡ್ಕೊಂಡಿಲ್ಲ. ಅದ್ರ ಪರಿಣಾಮನೇ ಇಂತಹ ಒಂದು ಸಮಾಜ, ಹಿಂಸೆಯಿಂದ ಕೂಡಿರುವಂತ ಸಮಾಜ. ಜಾತಿ ಆದ್ಮೇಲಿಂದ ಮುಂದಿಂದು ದೇಶ. ದೇಶ ಅಂತ ಹೇಳಿದ್ರೆ ಸ್ಥಳ ಅಂತ ಅರ್ಥ. ದೇಶ ಅಂದ್ರೆ ನಾವಿವತ್ತೇನ್ ಗಡಿ ಹಾಕೊಂಡಿದೀವಿ ಅದು ಅಂತ ಅರ್ಥ ಅಲ್ಲ, ಸ್ಥಳ ಅಂತ ಅರ್ಥ. ಸ್ಥಳದ ಕಾರಣದಿಂದ ಯಾವತ್ತೂ ಕೂಡ ನಾವು ವ್ರತಗಳನ್ನ ಪಾಲಿಸಲ್ಲ, ಸದಾಚಾರವನ್ನ ಮಾಡಲ್ಲ ಅಂತ ಹೇಳೋ ಹಾಗಿಲ್ಲ. ಯಾವುದೇ ಸ್ಥಳದ ಕಾರಣದಿಂದನೂ ನಮ್ಗಲ್ಲಿ ಏನಿಲ್ಲ, ವಿನಾಯಿತಿ ಇಲ್ಲ. ಯಾಕೆ ದೇವಸ್ಥಾನಕ್ ಹೋಗ್ತೀರಾ? ದೇವಸ್ಥಾನಕ್ ಹೋದ್ರೆ ಮನಸ್ಸಿನಲ್ಲಿ ಏನೋ ಒಳ್ಳೆ ಭಾವನೆಗಳು ಬರುತ್ತೆ, ಅದಕ್ಕೋಸ್ಕರ ದೇವಸ್ಥಾನಕ್ ಹೋಗ್ತೀವಿ. ದೇವಸ್ಥಾನದಿಂದ ಆಚೆ ಬಂದ್ರೆ ಮತ್ತೆ ಕೆಟ್ಟ ಭಾವನೆ ಬರುತ್ತೆ. ಹಾಗೆ ಸ್ಥಳದ ಕಾರಣದಿಂದ ಯಾವುದೇ ಕಾರಣಕ್ಕೂ ಕೂಡ ನಮ್ಮಲ್ಲಿ ಸದ್ವಿಚಾರ ಬರೋದು ಬರದೇ ಇರೋದು ಅನ್ನೋಂಥದ್ದಿಲ್ಲ. ಸದ್ವಿಚಾರ ನಾವ್ ಇಟ್ಕೋಬೇಕು, ಸದಾ ಕಾಲ ಇಟ್ಕೋಬೇಕು, ಯಾವ ಜಾಗಕ್ಕೆ ಹೋದ್ರು ಇಟ್ಕೋಬೇಕು. ನಾವಿಲ್ಲಿ ಕಳ್ತನ ಮಾಡಲ್ಲ. ಯಾಕೆ ಅಂತಂದ್ರೆ ಅಲ್ಲಿ CCTV ಕ್ಯಾಮ್ರಾ ಹಾಕಿದ್ದಾರೆ. ಅದಕ್ಕೆ ನಾವೇನು ಬಹಳ ಸಭ್ಯರು, ಸುಮ್ನೆ ಹೋಗ್ತಾ ಇದೀವಿ. ಅದಿರ್ಲಿಲ್ಲ ಅಂದ್ರೆ ಏನ್ ಮಾಡ್ತಿದ್ವಿ? ಹೋಗ್ಲಿ, ಕಳ್ತನ ಮಾಡೋದೆಲ್ಲಾದ್ರೂ ಹೋಗ್ಲಿ, ನಾವೇ ದಿನನಿತ್ಯ ಮಾಡೋ ಅಂತದ್ದು ನೋಡ್ತೀವಿ. CCTV ಕ್ಯಾಮ್ರಾ ಇದೆಯಾ, ಸರಿ, ಇಲ್ಲ ಅಂದ್ರೆ ಕಸ ಬಿಸಾಕ್ ಹೋಗ್ತೀವಿ. ಯಾಕೆ ಕಸ ಬಿಸಾಕ್ತಿವಿ? ನಮ್ ಜಾಗನ ನಾವು ಕ್ಲೀನ್ ಆಗಿ ಇಟ್ಕೋಬೇಕು ಅಂತ ನಮ್ಗಿಲ್ಲ. ಅಲ್ಲ, ಯಾವುದೇ ಸ್ಥಳದಲ್ಲಿ ಇರ್ಲಿ, ಯಾರ್ ನನ್ನನ್ನ ನೋಡ್ತಿರ್ಲಿ ನೋಡ್ದೇ ಇರ್ಲಿ, ನಾನ್ ಆಚರಿಸೋದಿದೆ ಅಂತ ಬರುತ್ತಲ್ಲ, ಅದನ್ನ ವ್ರತ ಅಂತ ಕರೀತಾರೆ. ಅದು ವ್ರತಗಳು. ಹಾಗಾಗಿ ಜಾಗ ಯಾವ್ದು ಅನ್ನೋದ್ರ ಕಾರಣದಿಂದ ಬದಲಾದ್ರೆ ಅದನ್ನ ವ್ರತ ಅಂತ ಕರೆಯಲ್ಲ, ಬದಲಾಗಲ್ಲ ಅದು. ಜಾತಿ, ದೇಶ. ಮೂರನೇದು ಕಾಲ. ಕಾಲ ಅಂತಂದ್ರೆ ಟೈಮ್ ಅಂತ ಅರ್ಥ. ಯಾವ ಟೈಮು? ಈ ವ್ರತ ಮಾಡೋದಿಕ್ಕೆ ಬೆಳಗ್ಗೆ 10 ರಿಂದ 11 ಗಂಟೆ ಟೈಮು. ಆ ಟೈಮಲ್ಲಿ ವ್ರತ ಮಾಡಿ. ಅದಾದ್ಮೇಲಿಂದ ಏನ್ ಮಾಡ್ಬೇಕು? ಬಿಟ್ಟು ಬಿಡಿ. ಈ ಒಂದು ತಿಂಗಳು ಸಮಯ, ಈ ಒಂದು ತಿಂಗಳಲ್ಲಿ ಯಾರು ಸುಳ್ಳು ಹೇಳ್ಬಾರ್ದು, ಯಾರು ತಪ್ಪು ಮಾಡ್ಬಾರ್ದು, ಯಾರು ಏನು ಹಿಂಸೆ ಮಾಡ್ಬಾರ್ದು. ಈ ಒಂದ್ ತಿಂಗಳಿರಿ. ಈ ಒಂದ್ ತಿಂಗಳಾದ್ಮೇಲೆ ಏನ್ ಬೇಕಾದ್ರೂ ಮಾಡಿ, ಹೇಗ್ ಬೇಕಾದ್ರೂ. ಆದರ ಟೈಮ್ ಬೌಂಡೆಡ್ ಅಲ್ಲ. ನದಿ ಸ್ನಾನ ಮಾಡ್ಬೇಕು. ಯಾವಾಗ ಮಾಡ್ಬೇಕು? ಅದ್ಯಾವ್ದೋ ಒಂದು ಟೈಮಲ್ಲೇ ನದಿ ಸ್ನಾನ ಮಾಡ್ಬೇಕು. ಎಲ್ಲಾರು ಒಟ್ಟಿಗೆ ಹೋಗಿ ನದಿ ಸ್ನಾನ ಮಾಡಿ ಬಿದ್ದೆದ್ದು ಬಂದ್. ಆತರ ಟೈಮ್ ಇಲ್ಲ. ಆ ನದಿಯಲ್ಲಿ ಔಷಧೀಯ ಗುಣಗಳಿದೆ ಅಂತ ಹೇಳಿದ್ರೆ ಅಲ್ಲಿ ಸ್ನಾನ ಮಾಡಿದ್ರೆ ಒಳ್ಳೇದಾಗತ್ತೆ ಅಂದ್ರೆ ಯಾವ ಸಮಯದಲ್ಲಿ ಮಾಡಿದ್ರು ಒಳ್ಳೇದಾಗತ್ತೆ. ನದಿ ಸ್ನಾನ ಮಾಡ್ಬೇಕು ನಾವು ಅಂತ ಹೇಳಿದ್ರೆ ಯಾವಾಗಾದ್ರೂ ಮಾಡ್ಬೋದು, ಅದಕ್ಕೇನ್ ತೊಂದ್ರೆ ಇಲ್ಲ. ಆದ್ರೆ ಇವತ್ ನಮ್ಗೆ ಏನಾಗಿದೆ, ವ್ರತಗಳೆಲ್ಲ, ಒಳ್ಳೆ ಕೆಲ್ಸಗಳೆಲ್ಲ ಏನು ಯಾವ್ದೋ ಒಂದು ಟೈಮಲ್ಲಿ ಮಾಡ್ಬೇಕು. ಬೇರೆ ಟೈಮಲ್ಲಿ ಹೋಗ್ಲಿ, ಆ ಟೈಮಲ್ಲಿ ವಿಶೇಷವಾಗಿ ಮಾಡ್ಬೇಕು, ಬೇರೆ ಟೈಮಲ್ಲೂ ಒಳ್ಳೆ ಕೆಲ್ಸ ಮಾಡ್ಬೇಕು ಅಂತಲ್ಲ. ಒಳ್ಳೆ ಕೆಲ್ಸ ಮಾಡೋದ್ ಯಾವಾಗ ಅಂದ್ರೆ ಆ ಟೈಮಲ್ಲಿ ಮಾತ್ರ ಅಂತ. ಅಂದ್ರೆ ಉಳ್ದಿದ್ ಟೈಮಲ್ಲಿ ತಪ್ಪು ಮಾಡೋದಕ್ಕೆ ನಮಗ್ ಲೈಸೆನ್ಸ್ ಇದೆ ಅಂತ ಅರ್ಥ. ಅದನ್ನ ವ್ರತ ಅಂತ ಕರೆಯಲ್ಲ. ವ್ರತ ಅಂದ್ರೆ ಯಾವ್ದು? ಸದಾ ಕಾಲ ಜೀವನದಲ್ಲಿ ಆಚರಣೆ ಮಾಡ್ಬೇಕು. ಜಾತಿಯ ಕಾರಣದಿಂದಲೂ ಅದನ್ನ ಬಿಡೋ ಹಾಗಿಲ್ಲ, ದೇಶದ ಕಾರಣದಿಂದಲೂ ಬಿಡೋ ಹಾಗಿಲ್ಲ, ಕಾಲದ ಕಾರಣದಿಂದಲೂ ಬಿಡೋ ಹಾಗಿಲ್ಲ. ಇನ್ನು 4ನೇದು ತುಂಬಾ ಇಂಪಾರ್ಟೆಂಟ್, ಸಮಯ.
ಕಾಲ ಅಂದ್ರೇನು, ಸಮಯ ಅಂದ್ರೇನು, ನಮ್ಮ ಕನ್ನಡದಲ್ಲಿ 2 ಟೈಮ್ ಅಂತಾನೆ ಅರ್ಥ. ಆದ್ರೆ ಇಲ್ಲಿ ಸಮಯ ಅಂತಂದ್ರೆ ಪರಿಸ್ಥಿತಿ ಅಂತ ಅರ್ಥ. ಸಂಸ್ಕೃತದಲ್ಲಿ ಸಮಯ ಅಂದ್ರೆ ಪರಿಸ್ಥಿತಿ, ಸಿಚುಯೇಷನ್. ಅದ್ರ ಕಾರಣದಿಂದ ವ್ರತಗಳನ್ನ ಬಿಟ್ಟು ಬಿಡ್ಬೋದಾ ಅಂದ್ರೆ ಇಲ್ಲ, ಬಿಡೋ ಹಾಗಿಲ್ಲ. ಜಾತಿ ದೇಶ ಕಾಲ ಸಮಯಾನವಚ್ಛಿನ್ನ ಅಂತಂದ್ರೆ ಇದು ಯಾವ್ದ್ರಿಂದಾನು ಕೂಡನು ಅದನ್ನ ಬೇರ್ಪಡಿಸೋದಕ್ಕಾಗಲ್ಲ. ಅಂತದಕ್ಕೆ ಮಹಾವ್ರತ ಅಂತ ಕರೆದಿದ್ದಾರೆ. ಪರಿಸ್ಥಿತಿ ಅಂದ್ರೆ ಯಾವ್ದು? ಅಯ್ಯೋ ನನ್ ಜೀವ ಹೋಗ್ತಾ ಇತ್ರಿ, ಆ ಸಂದರ್ಭದಲ್ಲಿ ಸತ್ಯ ಸುಳ್ಳು ಯಾರು ನೋಡ್ತಾರ, ಅದಕ್ಕೆ ನಾನ್ ಸುಳ್ಳು ಹೇಳಿದೆ. ಇಲ್ಲ, ಎಂತ ಪರಿಸ್ಥಿತಿಯಲ್ಲೂ ನಾನ್ ಸತ್ಯ ಹೇಳ್ತೀನಿ ಅನ್ನೋದು ನನ್ನ ವ್ರತ. ನಾನು ಸತ್ಯ ಹೇಳ್ತೀನಿ. ಹಾಗಂತ ಪೆದ್ದಾಗಿ ಎಲ್ಲೆಲ್ಲೋ ಸತ್ಯ ಹೇಳ್ತೀನಿ ಅಂತ ಸಾಯ್ಬೇಕು ಅಂತ ಅರ್ಥ ಅಲ್ಲ. ವಿವೇಚನೆನೂ ಬೇಕು ಅದ್ರ ಹಿಂದೆ. ನಾನು ಎಲ್ಲಿ ಹೇಳ್ತಿದ್ದೀನಿ, ಯಾರ್ಗ್ ಹೇಳ್ತಿದ್ದೀನಿ, ಇವತ್ತಿನ ನನ್ನ ಕರ್ತವ್ಯ ಏನು, ನಾನು ಯಾವ ಆಶ್ರಮದಲ್ಲಿದ್ದೀನಿ, ಹೇಳ್ಬೇಕಾ ಬಿಡ್ಬೇಕಾ, ಇದನ್ನೆಲ್ಲ ಯೋಚನೆ ಮಾಡ್ಬೇಕು. ಅದೆಲ್ಲ ಹಿಂದೆಲ್ಲ ಇದೆ. ಆದ್ರೆ ಸತ್ಯವ್ರತ ಅನ್ನೋದು ಸತ್ಯವ್ರತವೇನೋ ಸುಳ್ಳು ಆಡೋ ಹಾಗಿಲ್ಲ. ಎಂತ ಪರಿಸ್ಥಿತಿ ಬರ್ಲಿ ಆಡೋ ಹಾಗಿಲ್ಲ. ಹೋಗ್ಲಿ, ಸಾಯೋದೆಲ್ಲಾದ್ರೂ ಹೋಗ್ಲಿ, 1000 ಸುಳ್ಳು ಹೇಳಿ ಮದ್ವೆ ಮಾಡು ಅಂತ ಗಾದೆ. ಮದ್ವೆ ಮಾಡ್ಬೇಕಿದ್ರೆ ಏನ್ ಮಾಡಿ, ಸುಳ್ಳು ಅಲೋ ಮಾಡಿದೀವಿ ಹೇಳಿ, ಎಷ್ಟು ಬೇಕಾದ್ರೂ ಸುಳ್ಳು ಹೇಳಿ ಅಂತ. ಸುಳ್ಳಿನ ಮೇಲೆ ಒಂದ್ ದಾಂಪತ್ಯ ನಿಲ್ಲತ್ತ? ಪ್ರಾಮಾಣಿಕತೆ ಮೇಲೆ ದಾಂಪತ್ಯ ನಿಲ್ಲತ್ತ? ಸುಳ್ಳಿನ ಮೇಲೆ ದಾಂಪತ್ಯ ನಿಲ್ಲತ್ತ? ಪ್ರೀತಿಯ ತಳಹದಿನ ಪ್ರಾಮಾಣಿಕತೆ ಅಲ್ವಾ? ಅದನ್ನ ಬಿಟ್ಟ ಮೇಲೆ ಅಲ್ಲಿ ಇನ್ನೇನಿದೆ? ನಾವ್ ಅದನ್ನ ಅರ್ಥ ಮಾಡ್ಕೊಂಡಿಲ್ಲ. ಸುಳ್ಳು ಹೇಳಕ್ ಲೈಸೆನ್ಸ್ ಇದೆ, ಯಾವ್ದೋ ಒಂದ್ ಟೈಮಲ್ಲಿ ಹಿಂಸೆ ಮಾಡಕ್ ಲೈಸೆನ್ಸ್ ಇದೆ. ಇಂಥ ಪರಿಸ್ಥಿತಿಯಲ್ಲಿ ಹಿಂಸೆ ಮಾಡಿ ಪರವಾಗಿಲ್ಲ. ಇನ್ನೊಂದು ವಾಕ್ಯ ಇದೆ, ವೈದಿಕಿ ಹಿಂಸಾನ ಭವತಿ ಅಂತ. ಆದ್ರೆ ವೇದಗಳಲ್ಲಿ ಏನಾದ್ರು ಹಿಂಸೆ ಮಾಡಕ್ ಹೇಳಿದ್ರೆ ಅದ್ ಹಿಂಸೆ ಅಲ್ಲ ಅಂತ. ಪಾಪ ವೇದ ಎಲ್ಲೂ ಹೇಳಿಲ್ಲ ಹಿಂಸೆನ. ಆದ್ರೆ ನಾವು ಯಾವ್ದು ವೇದ ಅಲ್ಲೋ ಅದಕ್ಕೆ ವೇದ ಅನ್ನೋ ಹೆಸರು ಕೊಟ್ಟು ಅದ್ರಲ್ಲಿ ಏನೇನ್ ಹಿಂಸೆ ಹೇಳಿದಾರೋ, ಪಶು ಬಲಿ ಕೊಡ್ಬೇಕು, ಇನ್ನೇನೋ ಮಾಡ್ಬೇಕು, ಇತ್ಯಾದಿ ಇತ್ಯಾದಿ, ಅದೆಲ್ಲ ಹಿಂಸೆ ಅಲ್ಲ. ಯಾಕೆ ಅಂತಂದ್ರೆ ಅದು ಯಜ್ಞದ ಸಂದರ್ಭ. ಯಜ್ಞದ ಸಂದರ್ಭದಲ್ಲಿ ನಾವು ಹಿಂಸೆ ಮಾಡಿದ್ರೆ ಅದು ಹಿಂಸೆ ಅಲ್ಲ. ಹಿಂಸೆನೆ ಅಲ್ವಾ? ಎಲ್ ಮಾಡಿದ್ರು ಹಿಂಸೆನೆ. ಯಾವುದೇ ಪರಿಸ್ಥಿತಿಯಲ್ಲೂ ಕೂಡ ಅದಕ್ಕೆ ವಿನಾಯಿತಿ ಇಲ್ಲ. ಮಾಡ್ಬೇಕು ಅಂದ್ರೆ ಮಾಡ್ಬೇಕು. ಈ ರೀತಿ ಪರಿಸ್ಥಿತಿಯ ಕಾರಣದಿಂದಲೂ ಕೂಡ ನಾವು ನೆಪ ಹೇಳೋ ಹಾಗಿಲ್ಲ. ಅಯ್ಯೋ ನನಗಾಗ್ಲಿಲ್ಲ ರೀ, ನನಗ್ ಸುಸ್ತಾಗಿತ್ತು, ನನಗ್ ಇನ್ನೇನೋ ಆಗಿತ್ತು, ಅದಕ್ಕೋಸ್ಕರ ನನ್ನಿಂದ ತಪ್ಪಾಗೋಯ್ತು, ದೇವರೇ ಕ್ಷಮಿಸ್ಬಿಡಪ್ಪ ಅಂತ ವ್ಯವಸ್ಥೆ ಭಗವಂತನ ಹತ್ರ ಇಲ್ಲ. ವ್ರತ ಆಚರಿಸ್ಬೇಕಂದ್ರೆ ಆಚರಿಸ್ಬೇಕು. ಆಚರಿಸಿದಷ್ಟು ಕರೆಕ್ಟ್ ಆದ ರಿಸಲ್ಟ್, ಎಲ್ಲ ಆಚರಿಸ್ಲಿಲ್ವೋ ಅಲ್ಲಷ್ಟು ತಪ್ಪು ರಿಸಲ್ಟ್. ಅಷ್ಟೇ ಭಗವಂತನ ವ್ಯವಸ್ಥೆ. ಇಂತಹ ವ್ರತಗಳು ಯಾವ್ದಿದೆ ಅದನ್ನ ವ್ರತ ಅನಿ ಪಸ್ಪಶ್ರೇ ಅಂತ ಹೇಳ್ತಿದ್ದಾರೆ. ಈ ಎಲ್ಲ ವ್ರತಗಳನ್ನ ನೀನು ಮಾಡ್ಕೊಂಡು ಹೋಗು ನಿನ್ನ ಜೀವನದಲ್ಲಿ. ಅದಕ್ಕೆ ನೀನು ಸದಾಕಾಲ ಅದರ ಒಂದು ಸಂಪರ್ಕದಲ್ಲಿ ಇರು ಅಂತ.